ಉತ್ತರ ಕನ್ನಡ ಜಿಲ್ಲೆಯ ಜನರ ಹಲ ವರ್ಷಗಳ ಬೇಡಿಕೆಯಾಗಿದ್ದ ಟ್ರಾಮಾ ಸೆಂಟರ್ ಜಿಲ್ಲೆಯ ಮಧ್ಯವರ್ತಿ ಸ್ಥಳವಾದ ಕುಮಟಾದಲ್ಲಿ ಜುಲೈ 21ರಂದು ಲೋಕಾರ್ಪಣೆಗೊಳ್ಳಲಿದೆ. ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಯ CSR ಯೋಜನೆಯಡಿ ಬರೋಬ್ಬರಿ 2.74 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಮಟಾದ ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ಈ ನೂತನ ಟ್ರಾಮಾ ಸೆಂಟರ್ ನಿರ್ಮಾಣಗೊಂಡಿದ್ದು ನಾಳೆಯಿಂದಲೇ ಸಾರ್ವಜನಿಕರ ಸೇವೆಗೆ ಅರ್ಪಣೆಯಾಗಲಿದೆ. ಹೌದು, ಜಿಲ್ಲೆಗೊಂದು ಟ್ರಾಮಾ ಸೆಂಟರ್ ಬೇಕೆಂಬ ಬೇಡಿಕೆ ಹಲ ವರ್ಷಗಳ ಕನಸಾಗಿದೆ. ಭೀಕರ ಅಪಘಾತ ಅಥವಾ ಪ್ರಕೃತಿ ವಿಕೋಪ ಸೇರಿದಂತೆ ಇನ್ನಿತರೆ ತುರ್ತು ಸಂದರ್ಭಗಳಲ್ಲಿ ಜೀವಗಳನ್ನು ಉಳಿಸಲು ಈ ಟ್ರಾಮಾ ಸೆಂಟರ್ ಸಹಾಯಕಾರಿಯಾಗಿದೆ. ಕುಮಟಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಬೇಕೆಂಬ ಆಗ್ರಹ ಇಡೀ ಜಿಲ್ಲೆಯ ಜನತೆಯಿಂದ ವ್ಯಕ್ತವಾಗಿ ಹಲವು ಹೋರಾಟಗಳು ನಡೆದವು. ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕುಮಟಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಜಾಗ ಹುಡುಕುವ ಹೈ ಡ್ರಾಮಾವೇ ನಡೆದು ಶಂಕುಸ್ಥಾಪನೆ ಸಿದ್ಧತೆ ಕೂಡ ನಡೆದಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ವಿಧಾನಸಭಾ ಚುನಾವಣೆ ನಡೆದು ಎಲ್ಲ ಹೈಡ್ರಾಮಾಗಳಿಗೆ ತೆರೆ ಎಳೆಯಲಾಗಿತ್ತು. ನಂತರ ಬಂದ ಕಾಂಗ್ರೆಸ್ ಸರ್ಕಾರ ಕಾರವಾರದಲ್ಲಿ ವೈದ್ಯಕೀಯ ಕಾಲೇಜು, ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ಎಲ್ಲ ಮೂಲ ಸೌಕರ್ಯಗಳಿರುವಾಗ ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಲಾಗುವುದು ವಿನಃ ಕುಮಟಾದಲ್ಲಿ ಸಾಧ್ಯವಿಲ್ಲ ಎಂದು ನೇರವಾಗಿ ಆರೋಗ್ಯ ಸಚಿವರು ಸ್ಪಷ್ಟಪಡಿಸಿದ್ದರಿಂದ ಕುಮಟಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಕನಸು ಭಗ್ನಗೊಂಡಿತು. ಕೊನೆ ಪಕ್ಷ ಕುಮಟಾದಲ್ಲಿ ಟ್ರಾಮಾ ಸೆಂಟರ್ ಅನ್ನಾದರೂ ಮಂಜೂರಿ ಮಾಡುವಂತೆ ಇಲ್ಲಿನ ಜನರು ಸರ್ಕಾರದ ಬಳಿ ಬೇಡಿಕೆ ಇಟ್ಟರೂ ಪ್ರಯೋಜನವಾಗಿಲ್ಲ. ಅದರಲ್ಲೂ ಕುಮಟಾದಲ್ಲಿ ಶಾಸಕ ದಿನಕರ ಶೆಟ್ಟಿ ಅವರು ವಿರೋಧ ಪಕ್ಷವಾದ ಬಿಜೆಪಿಯಲ್ಲಿದ್ದರಿಂದ ಸರ್ಕಾರದಿಂದ ಈ ಟ್ರಾಮಾ ಸೆಂಟರ್ ಮಂಜೂರಿಯಾಗುವುದು ಕನಸಿನ ಮಾತಾಗಿತ್ತು. ಆದರೆ ಈ ಭಾಗದ ಜನರ ಕನಸಿಗೆ ಜೀವ ನೀಡಲು ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಯು ಮುಂದಾಯಿತು. ತನ್ನ CSR ಯೋಜನೆಯಡಿ ಬರೋಬ್ಬರಿ 2.74 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಮಟಾದ ತಾಲೂಕು ಆಸ್ಪತ್ರೆಯ ಆವರಣದಲ್ಲಿ ನೂತನ ಟ್ರಾಮಾ ಸೆಂಟರ್ ನಿರ್ಮಿಸಿಕೊಟ್ಟಿತು. ಇದಕ್ಕೆ ಶಾಸಕ ದಿನಕರ ಶೆಟ್ಟಿ ಸರ್ಕಾರ ಮತ್ತು ಕಂಪನಿಯ ನಡುವೆ ಸಂಪರ್ಕ ಸಾಧಿಸಿ ಈ ಯೋಜನೆ ಯಶಸ್ವಿಯಾಗಲು ಸಹಕರಿಸಿದರು. ಆದರೆ ವೈದ್ಯರು, ತಂತ್ರಜ್ಞರು ಹಾಗೂ ಇತರೆ ಸಿಬ್ಬಂದಿಯ ನಿಯೋಜನೆ ಮಾಡಿ ಟ್ರಾಮಾ ಸೆಂಟರ್ ಅನ್ನ ನಿರ್ವಹಿಸುವ ಜವಾಬ್ದಾರಿ ಮಾತ್ರ ರಾಜ್ಯ ಸರ್ಕಾರದ್ದಾಗಿದೆ. ಹಾಗಾಗಿ ಟ್ರಾಮಾ ಸೆಂಟರ್ಗೆ 16 ಸಿಬ್ಬಂದಿಗಳ ಮಂಜೂರಾತಿ ಸರ್ಕಾರದಿಂದ ಸಿಕ್ಕಿದರೂ ಸದ್ಯ ಓರ್ವ ಎಲುಬು ಕೀಲು ತಜ್ಞರು ಸೇರಿದಂತೆ ಕೇವಲ 4 ಮಾತ್ರ ಲಭ್ಯರಿದ್ದಾರೆ. 57ಕ್ಕೂ ಹೆಚ್ಚು ಬಗೆಯ ವೈದ್ಯಕೀಯ ತಪಾಸಣೆಗಳನ್ನು ಅತಿ ಕಡಿಮೆ ವೆಚ್ಚದಲ್ಲಿ ನಡೆಸಬಹುದಾದ ಸಂಪೂರ್ಣ ಸ್ವಯಂಚಾಲಿತ ಬಯೋಕೆಮಿಸ್ಟ್ರಿ ಅನಲೈಸರ್ ಹಾಗೂ ಎಲುಬಿನ ನೇರ ಒಳವೀಕ್ಷಣೆ ಸಾಧ್ಯವಾಗಿಸುವ CAR ಎಕ್ಸ್ರೇ ಯಂತ್ರದಂತಹ ಅತ್ಯಾಧುನಿಕ ಉಪಕರಣಗಳನ್ನು ಈಗಾಗಲೇ ಅಳವಡಿಸಲಾಗಿದೆ. ನೂತನ ಟ್ರಾಮಾ ಸೆಂಟರ್ ಉದ್ಘಾಟನೆಗೊಳ್ಳುತ್ತಿರುವುದು ಸಂತಸದ ವಿಚಾರವಾದರೂ ಪೂರ್ಣ ಪ್ರಮಾಣದ ಸಿಬ್ಬಂದಿಯ ಅಗತ್ಯ ತೀರಾ ಇದೆ. ಈ ಬಗ್ಗೆ ಆರೋಗ್ಯ ಸಚಿವರು ಹೆಚ್ಚಿನ ಮುತುವರ್ಜಿ ವಹಿಸಿ ಸೂಕ್ತ ಕ್ರಮ ವಹಿಸಬೇಕೆಂದು ಜನರು ಹಾಗೂ ಶಾಸಕರಾದ ದಿನಕರ ಶೆಟ್ಟಿ ಆಗ್ರಹಿಸಿದ್ದಾರೆ. ಇನ್ನು ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಗೆ ಮಾಹಿತಿ ನೀಡಿದ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ್ ಅವರು, ಜಿಲ್ಲೆಯ ಮೊದಲ ಟ್ರಾಮಾ ಸೆಂಟರ್ ನಾಳೆ ಲೋಕಾರ್ಪಣೆಗೊಳ್ಳಲಿದೆ. ಶಾಸಕ ದಿನಕರ ಶೆಟ್ಟಿಯವರ ಮುತುವರ್ಜಿಯಿಂದ ಇದು ಸಾಧ್ಯವಾಗಿದೆ. ಟ್ರಾಮಾ ಸೆಂಟರ್ಗೆ 16 ಸಿಬ್ಬಂದಿಗಳ ಮಂಜೂರಾತಿ ಸಿಕ್ಕಿದ್ದರೂ ಸದ್ಯ ಓರ್ವ ಎಲುಬು ಕೀಲು ತಜ್ಞರು ಸೇರಿದಂತೆ ಕೇವಲ 4 ಮಾತ್ರ ಲಭ್ಯರಿದ್ದಾರೆ. ಇನ್ನುಳಿದವರನ್ನ ಹಂತ ಹಂತವಾಗಿ ನೇಮಿಸಿಕೊಳ್ಳಲು ಅಗತ್ಯ ಕ್ರಮ ವಹಿಸಲಾಗುವುದು. ಜಿಲ್ಲೆಯ ಜನತೆ ಈ ಸೆಂಟರ್ನ ಪ್ರಯೋಜನ ಪಡೆಯುವಂತೆ ಕರೆ ನೀಡಿದರು. ನಾಳೆ ಕುಮಟಾ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರು, BEL ಬೆಂಗಳೂರು ಇವರು ತಮ್ಮ CSR ಅಡಿಯಲ್ಲಿ ನಿರ್ಮಿಸಿರುವ 274 ಲಕ್ಷ ವೆಚ್ಚದ ಟ್ರಾಮಾ ಕೇರ್ ಸೆಂಟರ್ ಮಾನ್ಯ ಆರೋಗ್ಯ ಸಚಿವರಾದ ಶ್ರೀಮಾನ್ UT ಖಾದರ್ ಅವರು ಬಂದು ಬೆಳಿಗ್ಗೆ ಉದ್ಘಾಟನೆ ಮಾಡಲಿದ್ದಾರೆ. ಇದು ಒಂದು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಮೊಟ್ಟ ಮೊದಲನೆಯ ಟ್ರಾಮಾ ಕೇರ್ ಸೆಂಟರ್ ಆಗಿರುತ್ತದೆ. ಈ ಭಾಗದಲ್ಲಿ ಎಲ್ಲೂ ಟ್ರಾಮಾ ಸೆಂಟರ್ ಇಲ್ಲ. ಸೊ ಇದರಿಂದ ಜನರಿಗೆ ತುಂಬ ಅನುಕೂಲಕರವಾಗಿದೆ. ಯಾಕೆಂದರೆ ನಮ್ಮಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮ ಬೆಳೀತಾ ಇರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಅಪಘಾತಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಈ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಫ್ರ್ಯಾಕ್ಚರ್ ಕೇಸ್ಗಳನ್ನು ನಾವು ಇಲ್ಲೇ ಚಿಕಿತ್ಸೆಯನ್ನು ನೀಡಿ ಅವರು ರೋಗಿಗಳು ಸಮೀಪದ ಮಂಗಳೂರು, ಸಮೀಪ ಅಂತಲ್ಲ 200 ಕಿಲೋಮೀಟರ್ ದೂರದ ಮಂಗಳೂರು ಮತ್ತು 150 ಕಿಲೋಮೀಟರ್ ಮಣಿಪಾಲಕ್ಕೆ ಹೋಗೋದನ್ನು ತಪ್ಪಿಸಲಿಕ್ಕೋಸ್ಕರ ಜಿಲ್ಲೆಯ ಮಧ್ಯವರ್ತಿ ಸ್ಥಳವಾದ ಕುಮಟಾದಲ್ಲಿ ಮಾನ್ಯ ಶಾಸಕರ ಪ್ರಯತ್ನದಿಂದ ಈ ಟ್ರಾಮಾ ಕೇರ್ ಸೆಂಟರ್ ಇವತ್ತು ತಲೆ ಎತ್ತಿ ನಿಂತಿದೆ. ಹಾಗೆಯೇ ಗ್ರೌಂಡ್ ಫ್ಲೋರಲ್ಲಿ 7 ಹಾಸಿಗೆಯ ತುರ್ತು ಚಿಕಿತ್ಸಾ ಘಟಕವು ನಿರ್ಮಿತವಾಗಿದೆ. ಸೊ ಇದಕ್ಕೆ ನಾವು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅವರ ಸಂಸ್ಥೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಕುಮಟಾ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಒಂದು ಟ್ರಾಮಾ ಕೇರ್ ಸೆಂಟರ್ ಮುಂದಿನ ದಿನಗಳಲ್ಲಿ ಫುಲ್ ಫ್ಲೆಜ್ ಆಗಿ ಕೆಲಸ ಮಾಡಲಿ ಅಂತ ಆಶಿಸ್ತಾ ಅದಕ್ಕೆ ತಕ್ಕಂಥ ಸೌಲಭ್ಯಗಳನ್ನು ಸರ್ಕಾರ ಕೊಡುವಂತಾಗಲಿ ಅಂತ ಆಶಿಸ್ತಾ
ಇನ್ನು ನಾಳೆ ಜುಲೈ 21 ಬೆಳಿಗ್ಗೆ 11:30ಕ್ಕೆ ರಾಜ್ಯದ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಈ ನೂತನ ಟ್ರಾಮಾ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಲವು ಗಣ್ಯರು ಭಾಗವಹಿಸಲಿದ್ದು, ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ನಿರ್ದೇಶಕ ರಜನೀಶ್ ಶರ್ಮಾ, ಪ್ರಧಾನ ವ್ಯವಸ್ಥಾಪಕ ಸಂಜಯ್ ಅಗರ್ವಾಲ್, ಜಿಎಂ ಟಿಎನ್ ಸಿಂಗ್, ಡಿಜಿಎಂ ಡಾಕ್ಟರ್ ಸತಿಭೂಷಣ್ ಅವರು ಉಪಸ್ಥಿತರಿರಲಿದ್ದಾರೆ. ಅಲ್ಲದೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡ್ಬೋಲೆ, ಪ್ರಾದೇಶಿಕ ಆಯುಕ್ತೆ ಜಾನಕಿ ಕೆಎಂ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಜಯ್ ದೊಡ್ಡನಿ ಹಾಗೂ ಉಪವಿಭಾಗಾಧಿಕಾರಿ ಪಿ ಶ್ರವಣ್ ಕುಮಾರ್ ಸೇರಿದಂತೆ ಹಲವು ಪ್ರಮುಖ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಟ್ಟಾರೆಯಾಗಿ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಂಪನಿಯ ಸಹಕಾರದಲ್ಲಿ ಜಿಲ್ಲೆಯ ಬಹುದೊಡ್ಡ ಬೇಡಿಕೆಯಾಗಿದ್ದ ಟ್ರಾಮಾ ಸೆಂಟರ್ ಕನಸು ನನಸಾಗಿರುವುದು ಜಿಲ್ಲೆಯ ಜನತೆಯಲ್ಲಿ ಸಂತಸ ಮೂಡುವಂತಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.